ನನ್ನ ಆತ್ಮೀಯ ಸ್ನೇಹಿತರು. ಇವಾಗ ಅವರು ಕುಡುಕ್ ನನ್ನ ಮಕ್ಕಳು ಸಿನಿಮಾ ಮಾಡ್ತಿದ್ದಾರೆ. ನಾನು ಮೊದಲು ತರಲೆ ನನ್ನ ಮಗ ಮ್ಯೂಸಿಕ್ ಡೈರೆಕ್ಟರ್ ಮಾಡಿ ಆದಮೇಲೆ ನನ್ನನ್ನು ಇಂಟ್ರೊಡ್ಯೂಸ್ ಮಾಡ್ತಿದ್ದೆ ತರಲೆ ನನ್ನ ಮಗ ಮ್ಯೂಸಿಕ್ ಡೈರೆಕ್ಟರ್ ಅಂತ. ಹಾಗೆ ನೆಕ್ಸ್ಟು ಈ ಸಿನಿಮಾ ಸಕ್ಸಸ್ ಆಗಲಿ, ಅದಾದಮೇಲೆ ಕುಡುಕ್ ನನ್ನ ಮಕ್ಕಳು ಆಸ್ಕರ್ ಕೃಷ್ಣ ಅಂತ ಇಂಟ್ರೊಡ್ಯೂಸ್ ಮಾಡ್ತಾರೆ. ಇವರ ಹೆಸರಲ್ಲಿ ಆಸ್ಕರ್ ಇದೆ. ಆಸ್ಕರ್ಗೆ ಸಮನಾದ ಪ್ರಶಸ್ತಿ ಇವತ್ತು ಯಾವುದು ಅಂತಂದರೆ ನಮ್ಮ ಪ್ರೇಕ್ಷಕರು ಕೈ ಹಿಡಿದ್ರೆ ಆಸ್ಕರ್ ಸಿಕ್ಕಷ್ಟೇ ನಮಗೆ ಭಾಗ್ಯ. ಹಾಗಾಗಿ ನಾನು ಈ ಕುಡುಕ್ ನನ್ನ ಮಕ್ಕಳಿಗೆ ಹಾರೈಸೋದಿಷ್ಟೇ, ಈ ಚಿತ್ರ ಅತ್ಯಂತ ಯಶಸ್ವಿ ಆಗಲಿ. ಇದು ಜನರ ಬಾಯಲ್ಲಿ ಕುಡುಕ್ ನನ್ನ ಮಕ್ಕಳು ಅಂದರೆ ಸಾಮಾನ್ಯವಾಗಿ ಎಲ್ಲರೂ ಸ್ವಲ್ಪ ಕುಡುಕ್ ನನ್ನ ಮಕ್ಕಳೇ. ನಾವು ಒಂದೊಂದು ದಿನ ಎಲ್ಲರೂ ಪರ್ಮನೆಂಟಾಗಿ ಯಾರು ಕುಡಿಯೋರು ಇವಾಗ ಯಾರು ಇಲ್ಲ, ಯಾವಾಗಲೂ ಒಂದ್ಸಲ ಕುಡಿತೀವಿ ನಾವು. ಹಂಗೇನೆ ಇವತ್ತು ಕುಡುಕ್ ನನ್ನ ಮಕ್ಕಳದ್ದು ಅದೊಂದು ಥೀಮೇ ಬೇರೆ. ಅವರು ನಿಜವಾದ ಅನ್ನದಾತ್ರ ಅವರೇ, ಕುಡುಕ್ ನನ್ನ ಮಕ್ಕಳೇ, ಕನ್ನಡ ಆಡಿಯನ್ಸ್. ಅವರು ಜಾಸ್ತಿ ಪಾಪ ಕಷ್ಟಪಟ್ಟು ದುಡಿತಾರೆ, ಆ ನೋವಿಗೆ ಸ್ವಲ್ಪ ಕುಡಿತಾರೆ, ಸಿನಿಮಾ ನೋಡ್ತಾರೆ. ಅವರೆಲ್ಲರೂ ನಮ್ಮನ್ನು ಕೈ ಹಿಡಿದ್ರೆ ಕೃಷ್ಣ ಅವರು ಗೆಲ್ತಾರೆ. ಹಾಗಾಗಿ ಗೆಲ್ಲಿಂತ ನನ್ನ ಹಾರೈಕೆ. ಹಾಗಾಗಿ ಈ ಟೀಮಲ್ಲಿ ಎಲ್ಲ ನಮ್ಮವರೇ ಇದ್ದಾರೆ. ನಮ್ಮ ಚಂದ್ರಪ್ರಭಾ, ವಿನೋದ್ ಗೊಬ್ಬರಗಾಲ, ಮತ್ತು ಎಲ್ಲ ಹೆಣ್ಮಕ್ಳು, ಚೈತ್ರ ಎಲ್ಲ ಇದ್ದಾರೆ. ಸೊ ಇವರೆಲ್ಲ ನಮ್ಮ ಬಳಗದವರೇ. ಹಾಗಾಗಿ ಇವರಿಗೆಲ್ಲ ನಾನು ಶುಭ ಕೋರಿ ನಾನು ಮುಂದುವರಿಸ್ತೀನಿ. ನೀವು ಒಳ್ಳೇದಾಗಲಿ ಸರ್. ಗಾಡ್ ಬ್ಲೆಸ್. ಎಲ್ರಿಗೂ ನಮಸ್ಕಾರ. ಕುಡುಕ್ ನನ್ನ ಮಕ್ಕಳು ಸಿನಿಮಾದ ಮುಹೂರ್ತ ಆಗಿದೆ. ಸಿನಿಮಾಗೆ ಒಳ್ಳೆಯದಾಗಲಿ. ಇಡೀ ಕಲಾವಿದರ ತಂಡಕ್ಕೆ, ನಿರ್ದೇಶಕರಿಗೆ, ನಿರ್ಮಾಪಕರುಗಳಿಗೆ, ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ ಅಂತ ಹಾರೈಸ್ತೀನಿ. ಕನ್ನಡ ಚಿತ್ರರಂಗ ಸ್ಟಾರ್ಗಳಿಲ್ಲದ ಸಿನಿಮಾಗಳೇ ಅತಿ ಹೆಚ್ಚು ವರ್ಷದಲ್ಲಿ. ಇಡೀ ವರ್ಷ ನಾವು ಸಿನಿಮಾ ಕ್ಯಾಲ್ಕುಲೇಟ್ ಮಾಡಿದ್ರೆ ಸ್ಟಾರ್ಗಳ ಸಿನಿಮಾದ ಸಂಖ್ಯೆ ಕಡಿಮೆ, ಸ್ಟಾರ್ಗಳಿಲ್ಲದ ಸಿನಿಮಾ ಸಂಖ್ಯೆನೇ ಅತಿ ಹೆಚ್ಚು. ಬಹುತೇಕ ಪ್ರತಿ ಚಿತ್ರಮಂದಿರಗಳನ್ನು ಇವತ್ತಿಗೂ ನಡೆಸ್ಕೊಂಡು ಬರ್ತಾ ಇರೋದೇ ಸ್ಟಾರ್ಗಳಿಲ್ಲದ ಸಿನಿಮಾ. ಅಂದರೆ ಅದನ್ನು ಜೀವಂತವಾಗಿ ಇಟ್ಕೊಂಡು ಬಂದಿರೋದು. ಆಗಾಗ ಸ್ಟಾರ್ ಸಿನಿಮಾ ಬಂದಾಗೆಲ್ಲ ನಮಗೆಲ್ಲ ಹಬ್ಬ, ಭಾಳ ಸಂತೋಷ ಆಗುತ್ತೆ. ಸ್ಟಾರ್ಗಳಿಲ್ಲದ ಸಿನಿಮಾನೂ ಕೂಡ ಪ್ರೇಕ್ಷಕರು ಕೈ ಹಿಡಿದು, ಚಿತ್ರಮಂದಿರಗಳು ಕೂಡ ಕೈ ಹಿಡಿದು ನಡ್ಸ್ಕೊಂಡು ಹೋಗ್ತಾ ಇರುತ್ತೆ. ಆ ನಿಟ್ಟಿನಲ್ಲಿ ಕುಡುಕ್ ನನ್ನ ಮಕ್ಕಳು, ನಮ್ಮ ಆಸ್ಕರ್ ಕೃಷ್ಣ ಪ್ರತಿ ಸಲ ಏನಾದರೂ ಒಂದು ಸಾಹಸ ಮಾಡ್ತಿರ್ತಾರೆ. ಈ ಸಲ ಇಂಥದ್ದೊಂದು ಸಾಹಸ ಮಾಡ್ತಿದ್ದಾರೆ. ಎಲ್ರಿಗೂ ನಮಸ್ಕಾರ. ನಾನು ಆಸ್ಕರ್ ಕೃಷ್ಣ, ನಟ, ನಿರ್ದೇಶಕ, ನಿರ್ಮಾಪಕ. ಇವತ್ತು ನಾವೆಲ್ಲ ನನ್ನ 8ನೇ ಚಿತ್ರ, ಈಗ ಶುರು ಮಾಡ್ತಿರೋಂಥ ಚಿತ್ರ ಕುಡುಕ್ ನನ್ನ ಮಕ್ಕಳು. ಈ ಚಿತ್ರದ ಒಂದು ಮುಹೂರ್ತ ಸಮಾರಂಭಕ್ಕೆ ನಾವೆಲ್ಲ ಸೇರಿದ್ದೀವಿ. ಈಗ ತಾನೇ ನಮ್ಮ ಗುರುಗಳಾದಂತಹ ಕವಿರತ್ನ ವಿ ನಾಗೇಂದ್ರ ಪ್ರಸಾದ್ ಅವರು ನಮ್ಮ ಮೊದಲನೇ ಶಾಟ್ಗೆ ಕ್ಲಾಪ್ ಮಾಡೋ ಮುಖಾಂತರ ಸಿನಿಮಾಗೆ ಚಾಲನೆ ನೀಡಿದ್ದಾರೆ. ಜೊತೆಗೆ ನಮ್ಮ ಇನ್ನೊಬ್ಬ ಗುರುಗಳಾದಂತಹ ವಿ ಮನೋಹರ್ ಸರ್ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಅವರು ಕೂಡ ವಿಶ್ ಮಾಡಿ ನಮ್ಮ ತಂಡಕ್ಕೆ ಬೆಂಬಲವನ್ನು ಸೂಚಿಸಿದ್ದಾರೆ. ಜೊತೆಗೆ ಅಂಬೇಡ್ಕರ್ ಸೇನೆಯ ಅಧ್ಯಕ್ಷರಾದಂತಹ ಪಿ ಮೂರ್ತಿ ಸರ್ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದು ಕ್ಯಾಮ್ರಾ ಮೊದಲನೇ ಶಾಟ್ಗೆ, ಮೊದಲನೇ ಚಿತ್ರಿಕೆಗೆ ಕ್ಯಾಮ್ರಾ ಸ್ವಿಚ್ ಆನ್ ಮಾಡೋ ಮೂಲಕ ನಮ್ಮ ಇಡೀ ಚಿತ್ರತಂಡಕ್ಕೆ, ಈ ಚಿತ್ರಕ್ಕೆ ಒಂದು ಶುಭ ಪ್ರಾರಂಭವನ್ನು ಒದಗಿಸ್ಕೊಟ್ಟಿದ್ದಾರೆ. ಆ 3 ಜನ ಅತಿಥಿಗಳಿಗೆ, ಹಿರಿಯರಿಗೆ ನಾನು ಧನ್ಯವಾದಗಳನ್ನು ನಮ್ಮ ಚಿತ್ರತಂಡದ ಮೂಲಕ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸ್ನೇಹಿತರೆ, ನಾನೀಗ ಆಲ್ರೆಡಿ 20 ವರ್ಷದಿಂದ ಈ ಸಿನಿಮಾ ಇಂಡಸ್ಟ್ರಿ ಇರೋವಂಥದ್ದು ನಿಮಗೆಲ್ಲ ಗೊತ್ತಿರೋದೆ. ಈಗ ಏನೇ ಮಾಡಿದ್ರು ಸಿನಿಮಾನೇ ಮಾಡ್ಬೇಕು ನಾವು. ದೇರ್ ಇಸ್ ನೋ ಅದರ್ ಆಪ್ಷನ್ ಫಾರ್ ಮೀ, ಆಯಿತಾ. ಸೊ ಆಲ್ಮೋಸ್ಟ್ ಏಜ್ ಮುಗಿದೋಗಿದೆ. ನಾನು ಬೇರೆ ಏನು ಮಾಡೋಕ್ಕಲ್ಲ, ಸಿನಿಮಾನೇ ಮಾಡಬೇಕು. ಸಿನಿಮಾ ಮಾಡ್ತಾನೆ ಇರ್ತೀನಿ. ಅದಕ್ಕೆ ಸ್ಟಿಕ್ ಆನ್ ಆಗಿದ್ದೀನಿ. ಇದು ಕುಡುಕ್ ನನ್ನ ಮಕ್ಕಳು. ಈ ಚಿತ್ರ ಹೇಗೆ ಹುಡ್ಕೋತು, ಈ ಸಿನಿಮಾ ಹೇಗೆ ಮಾಡಬೇಕು ಅಂತ ಅಂದ್ಕೊಂಡೆ ಅಂದರೆ, ನಾವು ಹಂಗೆ ಒಂದಷ್ಟು ಜನ ಸ್ನೇಹಿತರು, ನಮ್ಮ ನಿರ್ಮಾಪಕರ ತಂಡ ಅಂತ ಏನಿದೆ, ಇಡೀ ನಿರ್ಮಾಪಕರ ತಂಡ ಎಲ್ಲ ಸ್ನೇಹಿತರು. ನಾವು ಇಲ್ಲಿ ನಿರ್ಮಾಪಕ, ನಿರ್ದೇಶಕ ಅಂತ ಭಿನ್ನತೆ ಏನಿಲ್ಲ. ವಿ ಆರ್ ಆಲ್ ಫ್ರೆಂಡ್ಸು. ನಾವು ಸುಮಾರು ವರ್ಷಗಳಿಂದ, ಕೆಲವರು 5 ವರ್ಷಗಳ ಸ್ನೇಹಿತರು, ಕೆಲವರು 10 ವರ್ಷಗಳ ಸ್ನೇಹಿತರು, ಕೆಲವರು 20 ವರ್ಷಗಳ ಸ್ನೇಹಿತರು. ಇನ್ನೊಬ್ಬ ನನ್ನ ಲೋಕೇಶ್ ಅಂತ ನನ್ನ ಚಡ್ಡಿ ದೋಸ್ತು, ನಮ್ಮ ಸಿದ್ಲಿಂಗಯ್ಯ, ನನ್ನ 8ನೇ ಕ್ಲಾಸಿಂದ 5ನೇ ಕ್ಲಾಸಿಂದ ಸ್ನೇಹಿತ. ಇವರೆಲ್ಲ ನಾವು ಅವಾಗ ಸಿಗ್ತಾ ಇದ್ದು. ನಾನು ಸಿನಿಮಾ ಬಿಟ್ಟು ಬೇರೆ ಯಾವ್ದಾದ್ರು ತಂಡಕ್ಕೆ ಸೇರಿಕೊಂಡಾಗ ಟೈಮ್ ಪಾಸ್ ಅಂತ ಕೂತ್ಕೊಂಡು ಪಾರ್ಟಿ ಮಾಡೋದು, ಇದೆಲ್ಲ ಮಾಡ್ತಾರೋ ಸಂದರ್ಭದಲ್ಲಿ, ಸೊ ಮನೇಲಿ ಪಾರ್ಟಿ ಮಾಡೋ ಟೈಮಲ್ಲಿ ಫೋನ್ಗಳು ಶುರು ಆಗೋದು. ಎಲ್ಲಿದ್ದೀರಾ, ಏನು ಮಾಡ್ತಿದ್ದೀರಾ ಅನ್ಕೊಂಡು.
ಸೊ ಫೋನ್ ಸ್ವಿಚ್ ಅವಾಯ್ಡ್ ಮಾಡೋಕ್ಕೂ ಆಗಲ್ಲ, ಏನು ಮಾಡೋಕ್ಕಲ್ಲ. ಅಂತ ಸಂದರ್ಭದಲ್ಲಿ ಸುಮ್ಮನೆ ಯಾಕೋ ಪಾರ್ಟಿ ಮಾಡೋ ಬದಲು ಏನಾದ್ರು ಒಂದು ರೀಸನ್ ಇಟ್ಕೊಂಡು ಪಾರ್ಟಿ ಮಾಡಿದ್ರೆ ಚೆನ್ನಾಗಿರ್ತದಲ್ಲ, ಮನೆಯವ್ರದ್ದು ಒತ್ತಡ ಕಾಟ ತಪ್ಪುತ್ತಲ್ಲ ಅಂತ ಒಂದು ಕಾರಣ. ಅದೇ ಟೈಮ್ ಕುಡ್ದು ಅಂದಲೇನೆ ಅದು ಕಾರಣ ಉಟ್ಕೊಂತು ಆಯ್ತಾ. ಅವಾಗ ಉಟ್ಕೊಂಡಿದಂತಹ ಬೀಜ ಕುಡುಕ್ ನನ್ನ ಮಕ್ಕಳು. ಎಸ್, ಈಗ ಯಾರ ಮನೇಲಿ ಫೋನ್ ಮಾಡಿದ್ರು ಇಲ್ಲಮ್ಮ ಕೆಲಸದ ಮೇಲೆ ಇದೀವಿ ಅಂತ ಹೇಳ್ತೀವಿ. ಈಗ ಅರ್ಥ ಆಯ್ತಾ? ಯಾರ ಮನೆ ಫೋನ್ ಮಾಡಿದ್ರು ಕೆಲಸದ ಮೇಲೆ ಇದೀವಿ, ಕೆಲಸದ ಮೇಲೆ ಇರ್ತೀವಿ ಕೂಡ. ಅಲ್ಲೂ ಕೂಡ ಚರ್ಚೆಗಳಾಗ್ತಾ ಇರ್ತವೆ. ಪಾರ್ಟಿ ಮಾಡಿದ್ರು ಸಮಯ ವ್ಯರ್ಥ ಆಗಬಾರ್ದು, ಪಾರ್ಟಿ ಮಾಡಿದ್ರು ಕಾಲಹರಣ ಆಗಬಾರ್ದು, ಕಾಡು ಹರಟೆ ಆಗಬಾರ್ದು. ಅಲ್ಲೂ ಕೂಡ ಒಂದು ಉದ್ದೇಶ ಇರಬೇಕು, ಕಾರಣ ಇರಬೇಕು ಅನ್ನೋ ಕಾರಣಕ್ಕೋಸ್ಕರ ಶುರುವಾದಂಥ ಚಿತ್ರ ಕುಡುಕ್ ನನ್ನ ಮಕ್ಕಳು. ಸೊ ಕುಡುಕ್ ನನ್ನ ಮಕ್ಕಳು ಯಾಕೆ ಈ ಶೀರ್ಷಿಕೆನ ಇಡಬೇಕು ಅಂತ ಅನ್ಸಿದ್ರೆ, ಇದು ಒಂದು ಫನ್ನಿ. ಇಲ್ಲಿ ಯಾರಿಗೂ ಮದ್ಯಪಾನ ಪ್ರಿಯರಿಗೆ ನಾವು ಬೈಯೋವಂಥದ್ದು ಏನಲ್ಲ, ಇದು ಎಲ್ರಿಗೂ ಫನ್ನಿಯಾಗಿ ಬೈಯೋವಂಥದ್ದು. ಎಲ್ರಿಗೂ ಅವನೇನೇ ತಮಾಷೆ ಮಾಡೋರು, ಅಯ್ಯೋ ಕುಡುಕ್ ನನ್ನ ಮಗ, ಈ ಕುಡುಕ್ ನನ್ನ ಮಕ್ಕಳು, ಇದು ಸಹಜವಾಗಿ ಎಲ್ಲರೂ ಬಾಯಿಗೆ ಬರುವಂಥದ್ದು. ಹಾಗಾಗಿ ಆ ಒಂದು ಆಡು ನುಡಿಯನ್ನ ನಮ್ಮ ಚಿತ್ರದ ಶೀರ್ಷಿಕೆಯನ್ನಾಗಿ ಇಟ್ಟಿದ್ದೀವಿ ಹೊರತು ಇದರಲ್ಲಿ ಯಾವುದೇ ಜನತೆಯನ್ನ ಮತ್ತೆ ಯಾರನ್ನು ಕೂಡ ನಾವು ಡಿಗ್ರೇಡ್ ಮಾಡುವಂತ ಇಂಟೆನ್ಷನ್ ನಮ್ಮ ಚಿತ್ರತಂಡಕ್ಕಿಲ್ಲ. ಒಂದು ಕಾಮಿಡಿ. ಈ ಚಿತ್ರದ ಮೂಲಕ ಒಂದು ಜಗತ್ತಿನ ಎಲ್ಲ ಕುಡುಕರ ಪ್ರತಿನಿಧಿಗಳಾಗಿ 4 ಜನ ಕಲಾವಿದರು ಇಲ್ಲಿ ಭಾಗವಹಿಸ್ತಾ ಇದ್ದಾರೆ ನಮ್ಮ ಸಿನಿಮಾದಲ್ಲಿ. ಆ 4 ಜನ ಕಲಾವಿದರು ಕೂಡ 4 ಮೇಜರ್ ಪಾತ್ರಗಳು. ಆ ಪಾತ್ರಗಳು ವಿಭಿನ್ನ ವಯೋಮಾನದ ಕುಡುಕರನ್ನ, ಬೇರೆ ಬೇರೆ ಸಾಮಾಜಿಕ ಬೇರೆ ಬೇರೆ ಹಿನ್ನೆಲೆ ಇರುವಂತಹ ಕುಡುಕರನ್ನ ಅವರು ರೆಪ್ರೆಸೆಂಟ್ ಮಾಡುವಂತ ಪಾತ್ರಗಳು ಅವರೆಲ್ಲರೂ ಡಿಫ್ರೆಂಟ್. ಒಬ್ಬ 25 ವರ್ಷ, ಒಬ್ಬ 30 ವರ್ಷ, ಒಬ್ಬ 35 ವರ್ಷ, ಒಬ್ಬ 40 ವರ್ಷ. ಹೀಗೆ ಕುಡುಕರಲ್ಲಿ ವೈವಿಧ್ಯವಾಗಿರ್ತಾರೆ. ಮುದುಕರು ಕುಡಿತಾರೆ, ಚಿಕ್ಕ ಹುಡುಗರು ಕುಡಿತಾರೆ, ಮಧ್ಯ ವಯಸ್ಕರು ಕುಡಿತಾರೆ. ಆಯಾ ವಯಸ್ಸಿನಲ್ಲಿ ಆಯಾ ಕಾಲಘಟ್ಟದಲ್ಲಿ ಅವರ ಬದಲಾವಣೆಗಳು, ಅಭಿಪ್ರಾಯಗಳು ಮತ್ತೆ ಅವರ ಬಿಹೇವಿಯರ್ಸ್ ಏನಿದೆ, ನಡವಳಿಕೆಗಳು ಹೇಗಿರ್ತವೆ ಅನ್ನೋದು ಕೂಡ ಈ ಚಿತ್ರದಲ್ಲಿ ನೋಡ್ಬೋದು. ಚೆನ್ನಾಗಿರ್ತಾರತ್ತೆ. ನನಗೆ 4 ಜನ ಇಲ್ಲ, ಇವನು ಒಬ್ಬನೇ ಸಾಕು. ಹಿಂದೆ ಮುಂದೆ ಕಾಲು ಹೇಳ್ಕೊಂಡು ಹೆಣ ಎಲ್ಲದೆ ಅಂದ್ರೆ ಎಲ್ಲ ಬಿದ್ದದೆ ಅನ್ನೋತರ ಬಂದ. ಇಲ್ಲಿ ನೋಡಿ, ಇಲ್ಲೋದ್ರು ಹಿಂದೆನೇ ಬಿದ್ದದೆ, ಅದೇನೋ ಅಂತಾರಲ್ಲ. ಇಲ್ಲೇ ಶುರು ಮಾಡೋಣ ಆಕ್ಟಿಂಗ್ ಮಾಡೋದ, ಬರೀ ಮಾತಾಡು ಸಾಕ. ಆಯ್ತು. ಸೊ ಕುಡುಕ್ ನನ್ನ ಮಕ್ಕಳು ಕೃಷ್ಣ ಸರ್ಗೆ ಮತ್ತೆ ನಾನಿದ್ದೀನಿ ಅಂತ ಕೃಷ್ಣ ಸರ್ ಮತ್ತೆ ನಮ್ಮ ಸತೀಶ್ ಅಣ್ಣಂಗೆ ಮತ್ತೆ ನಮ್ಗೆ ಮಜಾ ಬರ್ತಲ್ಲಿ. ಆಕ್ಚುಲಿ ಈ ಲೈಫ್ ನಾವ್ ಇಲ್ಲಿ ಕುತ್ಕೊಂಡು ಮಾತಾಡ್ತಾ ಇದೀವಿ ಅನ್ನೋದಕ್ಕೆ ಕಾರಣಕರ್ತರು ಅಂದ್ರೆ ನಮ್ಮ ರೈಟರ್ ವೆಂಕಟ್ ಸರ್. ಅವರು ನಮಗೆ ಸ್ಟಾರ್ಟಿಂಗ್ ಹೋದಾಗ ಸ್ಕ್ರಿಪ್ಟ್ಗಳು ಕೊಟ್ಟು, ಒಳ್ಳೊಳ್ಳೆ ಸ್ಕ್ರಿಪ್ಟ್ಗಳು ಕೊಟ್ಟು ಜನಗಳನ್ನ ಮನಸ್ಸು ತಲುಪುವಂತ ಮಾಡಿದ್ರು. ತುಂಬ ಧನ್ಯವಾದಗಳು ವೆಂಕಟ್ ಸರ್. ಖುಷಿ ಆಗುತ್ತೆ. ಕುಡುಕ್ ನನ್ನ ಮಕ್ಕಳು ನೀರು ಜ್ಯೂಸು ಕುಡ್ದಿಲ್ಲ, ನಾನು ಒಂದೊಂದು ಟೈಮ್ ಗಾಳಿನೂ ಕುಡಿಯಲ್ಲ. ಆಗಲ್ಲ, ಯಾಕೆ ಗಾಳಿನೂ ಕುಡಿಯಲ್ಲ, ಒಂದೊಂದು ಟೈಮ್ ಕುಡಿಯಕ್ ಆಗಲ್ಲ. ಪರಿಸರದಲ್ಲಿ ಏನೇನ್ ಸಿಗ್ತದೆ ಎಲ್ಲಾನು ಸೇವನೆ ಮಾಡಿರುವಂತ ಏಕೈಕ ವ್ಯಕ್ತಿ. ಎಸ್. ಸೊ ಇಲ್ಲಿ ಕುಡುಕ್ ನನ್ನ ಮಕ್ಕಳು ಅಂತಾರಲ್ವಾ, ಕುಡ್ದ್ಬಿಟ್ಟು ಅವ್ನು ಸಮಾಜಕ್ಕೆ ಒಳ್ಳೇದ್ನೇ ಹೇಳ್ತಾ ಇರ್ತಾನೆ. ಅವ್ನು ಹೊಡಿತಾನ ಕಳೆ ಸರಿ ಇಲ್ಲ ಅಂತ ಇರ್ತಾನೆ. ಅವ್ನು ಕುಡ್ದ್ಬಿಟ್ಟು ಅವ್ನು ಸುಮ್ಮನಿರಿ ಅಂತಾರೆ. ಇನ್ನೊಂದು ಕೆಟ್ಟದ್ನ ಹೇಳ್ತಾ ಇರ್ತಾನೆ, ಒಳ್ಳೇದ್ನ ಹೇಳ್ತಾ ಇರ್ತಾನೆ, ಬಟ್ ಅಕ್ಸೆಪ್ಟ್ ಮಾಡಲ್ಲ. ಯಾಕಂದ್ರೆ ಅವ್ನು ಕುಡ್ದಿರ್ತಾನೆ ಅಂತ ಇರ್ತಾರೆ. ಸೊ ಒಂದ್ ಒಳ್ಳೇದೇ ಆಗ್ಲಿ ಕೆಟ್ಟದ್ದೇ ಆಗ್ಲಿ ಕುಡುಕ್ರ ಬಾಯಲ್ಲಿ ನೀಲಾಜಾಲವಾಗಿ ಬರ್ತಾ ಇರ್ತದೆ. ಯಾವನಿಗೂ ಎದುರದೇ ಹೋದನು ಅಂದ್ರೆ ಕುಡುಕ್ ನನ್ನ ಮಕ್ಳು ಅಂದ್ರೆ ಕುಡ್ದಿರೋರು ಮಾತ್ರ. ಅಂತ ಇಲ್ಲಿ ಬಸ್ ಬಂದು ಗುದ್ತಾ ಇದೆ ಅಂದ್ರೆ ನಾವು ಹೆಂಗ್ ಗುದ್ಬಿಟ್ಟಾನು ಅಂತ ನಿಂತ್ಕೊತಾರೆ. ಗುದ್ಬಿಡ್ಲಿ ನೋಡೋದ ನಿಂತ್ಕೊತಾರೆ. ಸೊ ಬ್ರೇಕ್ ಫೇಲ್ಯೂರ್ ಆಗಿದೆ ಅಂದ್ರೂ ನಂಬಲ್ಲ. ಕುಡ್ದಾದ್ಮೇಲೆ ಇವರೇ ಹೋಗಿ ಕುದಿಯೋದು, ಅಕ್ಕನ್ ಕುದಿಯಲ್ಲ. ಒಟ್ಟ 5 ನಿಮಿಷ ಇವನೇ 3 ನಿಮಿಷ ಮಾತಾಡ್ಕತ್ತಾವನೆ. ಅದ್ರಲ್ಲಿ ಬೇರೆ ನಂದು ಕಟ್ ಮಾಡ್ಬಿಟ್ರಿ. ಸೊ ಇದರಲ್ಲಿ ನಮ್ಗೊಂದು ಒಳ್ಳೆ ಗೆಳತನ ನಮ್ಮ ಚಂದ್ರಣ್ಣ ಸಿಕ್ಕಿದ್ದಾರೆ. ಮತ್ತೆ ಓದಿರಲ್ಲಿ ಹಾಕಿ ದಯಮಾಡಿ ಮತ್ತೆ ಗೋಪಿ ಅಣ್ಣವ್ರು ಇದ್ದಾರೆ. ಸೊ ಕೋ ಆರ್ಟಿಸ್ಟ್ ಇನ್ನೂ ಹಲವಾರು ಕಲಾವಿದರುಗಳವ್ರೆ. ಅವ್ರ ಜೊತೆ ಎಲ್ಲ ವರ್ಕ್ ಮಾಡುವಂತ ಒಂದು ಚಾನ್ಸ್ ಸಿಕ್ಕಿದೆ. ಸೊ ನಿಮ್ಮನ್ನು ನಗಿಸ್ತೀವಿ 100%. ನಾನು ಇದು ಕುಡುಕ್ ನನ್ನ ಮಕ್ಕಳು ಕುಡಿಯೋಕ್ಕೆಲ್ಲ ಸಿನಿಮಾ ಮಾಡ್ತಾ ಇರೋದು ನಿಮ್ಮನ್ನು ನಗಿಸೋದಕ್ಕೆ. ಸೊ ಕುಡುಕರ ಜೀವನದಲ್ಲೂ ಕಷ್ಟಗಳು ಎಲ್ಲವೂ ಇರ್ತವೆ, ಏರುಪೇರುಗಳಿರ್ತವೆ. ಕಾಸಿಲ್ದೆ ಹೋದಾಗ ಮನೆಯಲ್ಲಿ ಅಕ್ಕಿನೂ ಮಾರಿರೋರು ಉಂಟು. ಅವ್ರ ಕಷ್ಟಗಳೆಲ್ಲ ತೋರಿಸ್ಬೇಕು ಅಂತ ನಮ್ಮ ಕೃಷ್ಣ ಸರ್ ಒಂದು ಗ್ರಾಮೀಣ ಸೊಗಡಿನ ಒಂದು ಕತೆ ತಗೊಂಡು ಬಂದಿದ್ದಾರೆ. ಸೊ ಅದ್ಭುತವಾಗಿ ನಿಮ್ಮನ್ನು ನಗಿಸೋದಕ್ಕೆ ನಾವು ಕುಡಿದ್ಬಿಟ್ಟು ರೆಡಿಯಾಗಿ ಬರ್ತೀವಿ. ಇಲ್ಲ, ಕುಡುಕರದ್ದು ನಿಜ ಜೀವನನೇ ತಾನೆ ಕುಡುಕರದ್ದು. ಬೆಳಗ್ಗೆ ಅದು ನೋಡೋದು ತಗೊಂಡಿರ್ಬೋದು. ಅವರು ಫ್ರೆಂಡ್ಸ್ಗಳು ಸೇರ್ಕತ್ತಿದ್ರಲ್ಲ ಕುಡಿಯೋಕೆ, ಅಲ್ಲೇ ಒಂದು 5 ಜನ ಕತೆ ಎತ್ಬಿಟ್ಟವ್ರೆ. ಹೋಲ್ಕೆಲಿ ಅವ್ರು ಹೆಂಗೆ ಅವ್ರು ಚಿಕ್ಕ ವಯಸ್ಸಲ್ಲಿ ಸೇರ್ತಿದ್ರಲ್ಲ, ಚಿಕ್ಕ ವಯಸ್ಸಲ್ಲಿ ಹೆಂಗಿದ್ರು ಅಂತವ್ರು ಹೋಲ್ಕೆಗೆ ಹಾಕೊಂಡವ್ರೆ. ಅಂದ್ರೆ ಚಿಕ್ಕ ವಯಸ್ಸಲ್ಲಿ ನನ್ನ ಹಾಕೊಂಡವ್ರೆ, ಈಗ ಏಜ್ ಆದ್ಮೇಲೆ ಅವ್ರ ಇವ್ರು ಹಾಕೊಂಡಿರ್ತಾರೆ. ಸೊ ತುಂಬಾ ಖುಷಿ ಆಗ್ತಾ ಇದೆ. ತುಂಬಾ ಖುಷಿ ಆಗ್ತಾ ಇದೆ. ಒಂದು ಒಳ್ಳೆ ಸಿನಿಮಾ ಮಾಡೋಣ. ಕನ್ನಡ ಇಂಡಸ್ಟ್ರಿ ಉಳಿಸ್ಬೇಕು ಬೆಳೆಸ್ಬೇಕು ಅಂತಾರೆ. ಸೊ ಉಳಿಸ್ಬೇಕು ಬೆಳೆಸ್ಬೇಕು ಅನ್ನೋದು ನಾವು ಹೇಳೋದಲ್ಲ,
ನಮ್ಮ ಕನ್ನಡ ಜನತೆ ಬಂದು ಥಿಯೇಟರ್ ಬಂದು ಸಿನಿಮಾ ನೋಡಿದ್ರೆ ಕನ್ನಡ ಸಿನಿಮಾ ಯಾವಾಗಲೂ ಉಳಿತದೆ ಅಂತ ನಾನು ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಮತ್ತೆ ಥ್ಯಾಂಕ್ ಯು ಸೀಕ್ರೆಟ್ ಆ, ಸೀಕ್ರೆಟ್ ಸಿನಿಮಾದಲ್ಲೂ ಹೇಳಿ ಆ, ಎಲ್ರಿಗೂ ನಮಸ್ಕಾರ. ಕುಡುಕ್ ನನ್ನ ಮಕ್ಕಳು ಸಿನಿಮಾ ಮುಹೂರ್ತಕ್ಕೆ ನೀವೆಲ್ಲರೂ ಬಂದಿದ್ದೀರಾ. ತುಂಬಾನೇ ಖುಷಿ ಆಗ್ತಾ ಇದೆ. ಈ ಸಿನಿಮಾದಲ್ಲಿ ಒಂದು ಮುಖ್ಯ ಪಾತ್ರವನ್ನ ನಾನು ನಟಿಸ್ತಾ ಇದ್ದೀನಿ. ಆಸ್ಕರ್ ಕೃಷ್ಣ ಅವರು ನಿರ್ದೇಶನ ಮಾಡ್ತಾ ಇದ್ದಾರೆ. ಕುಡುಕ್ ನನ್ನ ಮಕ್ಕಳು ಅಂದ್ರೆ ಖಂಡಿತ ಅದು ಬೈಯೋದಲ್ಲ, ನನ್ನ ಮಕ್ಕಳು ಅಂತ ಇದೆ, ಯಾರು ತಾನೇ ನನ್ನ ಮಕ್ಕಳು ಅಂತ ಹೇಳ್ತಾರಲ್ವಾ. ಸೊ ಎಲ್ಲ ಕುಡುಕರು ಸಹ ನಮ್ಮ ಆಪ್ತಾರೆ. ಸೊ ಅವ್ರ ಮೇಲೆ ಪ್ರೀತಿ ಇರೋದ್ರಿಂದನೇ ಈ ಸಿನಿಮಾ ಮಾಡ್ತಾ ಇರೋದು. ಕುಡುಕರು ಅಂದ್ರೆ ಕುಡುಕರು ಮಾತ್ರ ಸ್ಪೆಷಲ್ ಅಲ್ಲ, ಅವ್ರ ಸುತ್ತ ಇರೋರು ಸ್ಪೆಷಲ್ಲೇ. ಯಾಕಂದ್ರೆ ಅವ್ರಿಗೆ ಎಂಕರೇಜ್ ಮಾಡ್ತಾ ಇರ್ತಾರೆ, ಅವ್ರು ಕೊಡೋ ಕಾಟನ್ ತಡ್ಕೊತಾ ಇರ್ತಾರೆ, ಅವ್ರು ಅಥವಾ ಅವ್ರು ತೋರಿಸೋ ಅತಿಯಾದ ಪ್ರೀತಿನ ಸಮಯದಲ್ಲಿ ತಡ್ಕೊತಾ ಇರ್ತಾರೆ. ಸೊ ಎಲ್ರಿಗೂ ಈ ಸಿನಿಮಾ ಆಪ್ಟ್ ಆಗುತ್ತೆ ಅನ್ಸುತ್ತೆ. ಅಂಡ್ ಮೋಸ್ಟ್ ಆಫ್ ಆಲ್ ಈ ಸಿನಿಮಾ ನನ್ಗನ್ಸೋ ಪ್ರಕಾರ ಖಂಡಿತವಾಗ್ಲೂ ಪಕ್ಕ ಎಂಟರ್ಟೈನಿಂಗ್ ಆಗಿರುತ್ತೆ. ಎಲ್ಲ ಆಡಿಯನ್ಸ್ಗೂ ಸಹ ಒಂದು ಒಳ್ಳೆ ರೀತಿಯಾದಂತಹ ಮನೋರಂಜನೆ ಕೊಡುವಂಥ ಸಿನಿಮಾ ಈ ಸಿನಿಮಾ ಆಗಿರುತ್ತೆ. ಸತೀಶ್ ಅವರು ಅಸೋಸಿಯೇಟ್ ಆಗಿ ವರ್ಕ್ ಮಾಡ್ತಿದ್ದಾರೆ. ಸೊ ಅವರು ಈ ಸಿನಿಮಾ ಬಗ್ಗೆ ನನಗೆ ಈ ಥರ ಇದೆ, ಈ ಪಾತ್ರ ಮಾಡಿ ಅಂತ ಹೇಳಿದಾಗ, ಆಮೇಲೆ ಆಸ್ಕರ್ ಕೃಷ್ಣ ಅವರ ನಿರ್ದೇಶನ ಅಂತ ಗೊತ್ತಾದಾಗ ಖಂಡಿತವಾಗ್ಲೂ ತುಂಬ ಮನಸ್ಸಿದೆ, ತುಂಬ ಖುಷಿ ಪಟ್ಟು ಈ ಸಿನಿಮಾನ ಒಪ್ಕೊಂಡಿದ್ದೀನಿ. ನನ್ನ ಜೊತೆಗೆ ಹಲವಾರು ಕಲಾವಿದರು ಇದ್ದಾರೆ. ಸೊ ಇವ್ರ ಜೊತೆ ನಟಿಸೋದಕ್ಕೂ ಸಹ ತುಂಬಾನೇ ಖುಷಿ ಆಗಿದೆ. ಈ ಸಿನಿಮಾಗೆ, ಕುಡುಕ್ ನನ್ನ ಮಕ್ಕಳು ಸಿನಿಮಾಗೆ ನಿಮ್ಮೆಲ್ಲರ ಪ್ರೀತಿ, ಪ್ರೋತ್ಸಾಹ, ಆಶೀರ್ವಾದ ಇರಲಿ ಅಂತ ಬೇಡ್ಕೋತೀನಿ. ಈ ಸಿನಿಮಾದಲ್ಲಿ ತುಂಬ ಸ್ಪೆಷಲ್ ಆಗಿರೋಂಥ ವಿಶೇಷವಾದ ಕ್ಯಾರೆಕ್ಟ್ರು ನಂದು. ಸರ್ ಆಲ್ರೆಡಿ ಹೇಳಿದ್ರು, ಕುಡುಕರ್ನ ದಾರಿ ತಪ್ಪಿಸ್ ಹೌದೌದು, ಬೆಣ್ಣೆ ಬಿಸಿ ಬಿಸಿ ಬೆಣ್ಣೆ ಅದು ಉಗಿಯಂಗಿಲ್ಲ ನುಂಗಂಗಿಲ್ಲ ಅನ್ನೋ ಥರನೂ ಆಗಬಹುದೇನೋ, ನಂಗೆ ಗೊತ್ತಿಲ್ಲ. ಸೊ ವೆಂಕಟ್ ಸರ್ ಬರೀತಾ ಇದ್ದಾರೆ, ತುಂಬಾನೇ ಖುಷಿ ಆಗುತ್ತೆ. ಯಾಕಂದ್ರೆ ತುಂಬಾ ಒಳ್ಳೆ ರೈಟರ್, ನಂಗೆ ತುಂಬಾ ಇಷ್ಟ ಸರ್ ಬರೆಯೋವಂಥದ್ದು. ಹಲವಾರು ಟೆಕ್ನಿಷಿಯನ್ಸ್ ಇದ್ದಾರೆ. ಸೊ ಎಲ್ರ ಜೊತೆನೂ ವರ್ಕ್ ಮಾಡೋಕ್ಕೆ ತುಂಬಾನೇ ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ನನಗೆ ನೀರು ಮತ್ತೆ ಜ್ಯೂಸ್ ಕುಡಿಯೋ ಅಭ್ಯಾಸ ಬಿಟ್ರೆ ಯಾವುದು ಅಭ್ಯಾಸ ಇಲ್ಲ. ಇದರಲ್ಲಿ ಎಣ್ಣೆ ಕುಡಿಯೋ ಅಭ್ಯಾಸ, ಇದೊಂದು ಪಾತ್ರ ಹೆಂಗ್ ಮಾಡಿಸ್ತಾರೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ನೋಡೋಣ, ನಿಜವಾಗ್ಲೂ ತುಂಬಾ ಖುಷಿ ಆಗ್ತದೆ. ಈ ಕಾನ್ಸೆಪ್ಟ್ ಅಂತೂ ತುಂಬಾ ಚೆನ್ನಾಗಿ ನಮ್ಮ ವೆಂಕಟ್ ಸರ್ ಬರೆದಿದ್ದಾರೆ. ಮಾಡೋಕ್ಕೆ ತುಂಬಾ ಕುತೂಹಲದಿಂದ ಕಾಯ್ತಾ ಇದ್ದೀವಿ. ಇಡೀ ತಂಡಕ್ಕೆ ಒಳ್ಳೇದಾಗ್ಲಿ. ಆಲ್ ದ ಬೆಸ್ಟ್. ಸಾಕಲ್ವಾ ಸರ್?